Hi friends, welcome back to LV Commerce tutorial. Elements of business environment. ಇದರಲ್ಲಿ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತೇಳಿ ಬರುತ್ತೆ. ಈಗ ಇಂಟರ್ನಲ್ ಎನ್ವಿರಾನ್ಮೆಂಟ್ ನೋಡೋಣ. ಇಂಟರ್ನಲ್ ಎನ್ವಿರಾನ್ಮೆಂಟ್ನ ಫ್ಯಾಕ್ಟರ್ಸ್ ಬಿಸ್ನೆಸ್ ಫಾರ್ಮ್ ಇನ್ಸೈಡೇ ಇರುತ್ತೆ ಆ್ಯಂಡ್ ಇಟ್ಸ್ ಎ ಕಂಟ್ರೋಲಬಲ್, ಏಕೆಂದರೆ ಇದು ಎನ್ವಿರಾನ್ಮೆಂಟಲ್ ಚಾಲೆಂಜಸ್ನ ಕಂಟ್ರೋಲ್ ಮಾಡುತ್ತೆ. ಇಂಪಾರ್ಟೆಂಟ್ ಇಂಟರ್ನಲ್ ಫ್ಯಾಕ್ಟರ್ಸ್. ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕಲ್ಚರ್. In certain modern corporate enterprises, in persons like employees, some valuesನ ಹೊಂದಿರ್ತಾರೆ. ಈ ವ್ಯಾಲ್ಯೂಸು ಪಾಲಿಸೀಸ್ ಆಗ್ಬೋದು, ನಾರ್ಮ್ಸು, ವರ್ಕಿಂಗ್ ಲ್ಯಾಂಗ್ವೇಜು, ಸಿಸ್ಟಮ್ಸು, ಸಿಂಬಲ್ಸು, ಪ್ರಾಕ್ಟೀಸಸ್ ಆ್ಯಂಡ್ ಓವರ್ ಆಲ್ ಇಂಟರ್ನಲ್ ಎನ್ವಿರಾನ್ಮೆಂಟ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದೆಲ್ಲ ಆರ್ಗನೈಸೇಷನ್ ಕಲ್ಚರ್ನ ರೆಫರ್ ಮಾಡುತ್ತೆ. ಆ್ಯಂಡ್ ವಿಚ್ ಈಸ್ ದ ಕಲೆಕ್ಟಿವ್ ಬಿಹೇವಿಯರ್ ಆಫ್ ಹ್ಯೂಮನ್ಸ್ ದಟ್ ಆರ್ ಪಾರ್ಟ್ ಆಫ್ ಆ್ಯನ್ ಆರ್ಗನೈಸೇಷನ್. ಅಂದರೆ ಆರ್ಗನೈಸೇಷನ್ ಸಕ್ಸಸ್ ಆಗೋಕ್ಕೆ ನಮಗೆ ಕಲ್ಚರ್ ಅನ್ನೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಷನ್, ಮಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ವಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನು ಗೈಡ್ ಮಾಡುತ್ತೆ ಅಂದರೆ ಮೇನ್ ಪ್ರಯಾರಿಟೀಸ್, ಫಿಲಾಸಫೀಸ್ ಆ್ಯಂಡ್ ಪಾಲಿಸೀಸ್ನ ಗೈಡ್ ಮಾಡುತ್ತೆ. ಆ್ಯಂಡ್ ಎ ವಿಷನ್ ಆಫ್ ಎ ಕಂಪನಿ ಡಿನೋಟ್ಸ್ ದಿ ಪೊಸಿಷನ್ ವೇರ್ ಇಟ್ ವಾಂಟ್ಸ್ ಟು ಅಚೀವ್ ಇನ್ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ the company's business and reason for its functioning in market is denoted by mission, whereas the objectives denote ultimate aims of firm and means to attain them to timely manner. Third important, top management structure. ಮೇನ್ ನಮಗೆ ಟಾಪ್ ಮ್ಯಾನೇಜ್ಮೆಂಟ್ ಅಂತ ವರ್ಡ್ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನೋದು ವೆರಿ ಕ್ರಿಟಿಕಲ್ ಫ್ಯಾಕ್ಟರ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಕಂಪ್ನಿ ಡೆವಲಪ್ಮೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ನ ಹೈಯೆಸ್ಟ್ ಡಿಸಿಷನ್ ಮೇಕರ್ ಅಥಾರಿಟಿ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡಬೇಕಾಗುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡ್ಬೋದು ಅಥವಾ ಇಟ್ಸ್ ಎ ಫ್ಯಾಮಿಲಿ ಕಂಟ್ರೋಲ್ಡ್. ಶೇರ್ ಹೋಲ್ಡರ್ಸ್ ಆಲ್ಸೋ ಪಾರ್ಟ್ ಆಫ್ ದಿ ಕಂಪನಿ ಆಗಿರುತ್ತೆ. All these factors are of great importance from the point of view of the company's internal environment. Fourth important, power structure. ಅಂದರೆ the internal power relationship between the board of directors and senior executive officers highly affect the decision making process of the organization. Board of directors and senior executive officers ಮಧ್ಯೆ ರಿಲೇಷನ್ಶಿಪ್ ಆರ್ಗನೈಸೇಷನ್ನ ಯಾವುದೇ ಡಿಸಿಷನ್ ತಗೋಬೇಕಾದ್ರೆ ಎಫೆಕ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅವರ ಅಭಿಪ್ರಾಯಗಳ ಮೇಲೆ ಆರ್ಗನೈಸೇಷನ್ ಪವರ್ ಒಳಗೊಂಡಿರುತ್ತೆ. ಫಿಫ್ತ್ ಇಂಪಾರ್ಟೆಂಟ್, ಹ್ಯೂಮನ್ ಆ್ಯಂಡ್ ಅದರ್ ರಿಸೋರ್ಸಸ್. ದ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸ್ ಆಫ್ ಎ ಕಂಪನಿ ಡಿಪೆಂಡ್ಸ್ ಲಾರ್ಜ್ಲಿ ಆನ್ ಕಾಂಪಿಟೆನ್ಸ್, ಕಮಿಟ್ಮೆಂಟ್, ಆಟಿಟ್ಯೂಡ್ ಆ್ಯಂಡ್ ಮೋಟಿವೇಶನ್ ವಿಚ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎ ಸಕ್ಸಸ್ ಆಫ್ ದಿ ಆರ್ಗನೈಸೇಷನ್. ಹ್ಯೂಮನ್ ರಿಸೋರ್ಸ್ ಇಲ್ಲದೆ ಯಾವುದೇ ಕಂಪ್ನಿ ರನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಅಂದರೆ ಒನ್ ಪರ್ಸನ್ ಟು ಒನ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತಾನೆ. ಇನ್ನು ಅದೇ ಪರ್ಸನ್ ಇನ್ನೊಂದು ಕಂಪ್ನಿನಲ್ಲಿ ನಮಗೆ ಬೇಕು ಅಂತೇಳಿ ರಿಕ್ರೂಟ್ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಆ ಪರ್ಸನ್ ಹ್ಯೂಮನ್ ಎಂಪ್ಲಾಯೀಸ್ನ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಒಂದು ಕಂಪ್ನಿ ಆ್ಯಂಡ್ ಅನದರ್ ಕಂಪ್ನಿ ಕ್ವಾಲಿಟಿ ಹ್ಯೂಮನ್ ರಿಸೋರ್ಸಸ್ ಬೇಕು ಅಂತೇಳಿ ಕಾಂಪೀಟ್ ಮಾಡ್ತಾರೆ. ಆ್ಯಂಡ್ ಕಮಿಟ್ಮೆಂಟು, ಕಂಪನಿ ಎಂಪ್ಲಾಯೀಸ್ ಮಧ್ಯೆ ಕಮಿಟ್ಮೆಂಟ್ ಉಳ್ಕೊಂಡಿರುತ್ತೆ. ಇಷ್ಟು ವರ್ಷ ಅಗ್ರಿಮೆಂಟ್ ಅಂತಿರುತ್ತೆ ಮತ್ತು ಇಷ್ಟು ಟಾರ್ಗೆಟ್ಸ್ ಅಂತ ಕಮಿಟ್ಮೆಂಟ್ ಇರುತ್ತೆ. ಆ ಟಾರ್ಗೆಟ್ಸ್ ರೀಚ್ ಮಾಡಲೇಬೇಕು ಅಂತೇಳಿ ಈ ಥರ ಕಮಿಟ್ಮೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಒಳ್ಕೊಂಡಿರುತ್ತೆ. ಆ್ಯಂಡ್ ಕಂಪನಿ ಆಲ್ಸೋ ಗಿವ್ ದಿ ಮೋಟಿವೇಶನ್ ಇನ್ ಎಂಪ್ಲಾಯೀಸ್. ಕಂಪ್ನಿ ಮೋಟಿವೇಶನ್ ಕೊಡೋದ್ರಿಂದ ಕಂಪನಿ ಎಂಪ್ಲಾಯೀಸ್ ಮೋಟಿವ್ ಆಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೋನಸ್, ಕಾನ್ಸೆಷನ್ಸ್, ಗಿಫ್ಟ್ಸ್, ಟ್ರಿಪ್ಸ್ ಮತ್ತು ಲಂಚ್, ಟೀಮ್ ಲಂಚ್ ಅಂತೇಳಿ ಈ ಥರ ಎಲ್ಲ ಆಫರ್ಸ್ ಕಂಪ್ನಿ ಪ್ರೊವೈಡ್ ಮಾಡುತ್ತೆ ಎಂಪ್ಲಾಯೀಸಿಗೆ, which plays an important role in success of the organization. Sixth important, physical resource and the technology. The production capacity, technology, research and development work, distribution, logistics, etc. are the factors that influence functioning and competitiveness of the firm. ಯಾವುದೇ ಕಂಪನೀಸು ಒಂದು ಕಂಪ್ನಿ ಟು ಎನದರ್ ಕಂಪ್ನಿ ಕಂಪೇರ್ ಮಾಡಿಕೊಂಡು ನಾವು ಪ್ರೊಡಕ್ಟಿವ್ ಎಫೆಕ್ಟಿವ್ ಆಗಿರಬೇಕು ಮತ್ತು ಎನ್ವಿರಾನ್ಮೆಂಟಲ್ಲಿಗೆ
ಈಗ ಯಾವುದು ಹೊಂದಾಣಿಕೆ ಆಗುತ್ತೆ, ಇನ್ನು ಅವ್ರ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿರುತ್ತೆ ಕಸ್ಟಮರ್ಸ್ದು, ಅದೆಲ್ಲ ಅನಲೈಸಿಸ್ ಮಾಡಿ ಅದ್ರ ಪ್ರೊಡಕ್ಷನ್ನ ಇವ್ರ ಕಂಪ್ನಿ ಮಾಡುತ್ತೆ. ಆ್ಯಂಡ್ ಟೆಕ್ನಾಲಜಿ, ಈಗ ಪ್ರೆಸೆಂಟ್ ಎನ್ವಿರಾನ್ಮೆಂಟ್ ಯಾವ ಥರ ಇದೆ, ನಾವು ಟೆಕ್ನಾಲಜಿ ಯಾವ ಥರ ಬಳಸ್ಕೋಬೇಕು, ಪ್ರೆಸೆಂಟ್ ಎನ್ವಿರಾನ್ಮೆಂಟಲ್ಲಿ ಹ್ಯೂಮನ್ ರಿಸೋರ್ಸಸ್ ತೀರಾ ಕಡಿಮೆ ಆಗಿದೆ, ಮತ್ತು ಮಿಷನ್ ಬಳಕೆ ಜಾಸ್ತಿ ಆಗಿದೆ, ಮತ್ತು ಡಿಜಿಟಲೈಸೇಷನ್ ಆಗಿದೆ. ನಮ್ಮ ಬಿಸ್ನೆಸ್ ಎಲ್ಲ ಈಗ ಆನ್ಲೈನ್ ಪೇ ಇದರೆಲ್ಲ ನಡೆಯುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವರ್ಕ್, ಕಂಪನೀಸ್ ಈಗ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನೇನಿದೆ ಅದೆಲ್ಲ ಸರ್ವೆ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು, ಮತ್ತು ನಮ್ಮ ಕಂಪ್ನಿ ಡೆವಲಪ್ ಆಗೋಕ್ಕೆ ಯಾವ ಥರ ಪ್ರೊಡಕ್ಷನ್ ಮಾಡಬೇಕು, ಯಾವ ಥರ ಚೇಂಜಸ್ ಮಾಡಬೇಕು, ಯಾವ ಟೆಕ್ನಾಲಜಿನ ಅಳವಡಿಸ್ಕೋಬೇಕು ಅಂತೇಳಿ ಎಲ್ಲ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಲಾಜಿಸ್ಟಿಕ್ಸ್ ಅಂತಂದರೆ ನಾವು ಪ್ರೊಡಕ್ಷನ್ ಮಾಡಿದಾದಮೇಲೆ ಒನ್ ಪ್ಲೇಸ್ ಟು ಶಿಫ್ಟೆಡ್ ಟು ಅನದರ್ ಪ್ಲೇಸ್, ಕಸ್ಟಮರ್ ಪ್ಲೇಸ್, ಕನ್ಸ್ಯೂಮರ್ ಪ್ಲೇಸ್ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಯಾವ ಥರ ಇದು ಮಾಡಬೇಕು, ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತೇಳಿ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋದು. ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ಫಂಕ್ಷನಿಂಗ್ ಆ್ಯಂಡ್ ಕಾಂಪಿಟೇಟಿವ್ ಆಫ್ ದಿ ಫರ್ಮ್. ಕಂಪನಿ ಸಕ್ಸಸ್ ಆಗೋಕ್ಕೆ ಮತ್ತು ಜಾಯಿಂಟ್ ವೆಂಚರ್ಸ್, ಅಲಯನ್ಸ್, ಡೀಲರ್ಸ್, ಸಪ್ಲೈಯರ್ಸನ್ನು ನಮ್ಮ ಕಂಪ್ನಿಗೆ ಬರಬೇಕು, ನಮ್ಮ ಕಂಪ್ನಿನಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತಂದರೆ ಮೇನ್ ಕಂಪನಿ ಇಮೇಜ್ ಆ್ಯಂಡ್ ಬ್ರ್ಯಾಂಡ್ ಈಕ್ವಿಟಿ ಅನ್ನೋದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಕಂಪನಿ ಇಮೇಜ್ ಆ್ಯಂಡ್ ಬ್ರ್ಯಾಂಡ್ ಈಕ್ವಿಟಿ 7th ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಎಲಿಮೆಂಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. External environment refers to external aspects of the surroundings of a business enterprises which have influence on the functioning of business. It can be categorized into two parts like micro environment and macro environment. Micro environment is a directly impact on operation of a company. Important performance in the micro environment. ಅದರಲ್ಲಿ Suppliers business enterprises requires a number of suppliers who supply raw materials and components to the company. It is an important force of the microenvironment of the company. Second important, customers. Customers are highly influential as they are central point of every business. Success of business largely depends on identifying the need, desire, taste, liking of a customer. Third important, market intermediaries. Every business enterprises is assisted with market intermediaries, which include agents, brokers who help the company to find customers. These acts as a link between company and final customer. Fourth important, competitors. Activities of a business adjust according to the actions and reactions of a competitor. This factor should be known a company as the upcoming profit or revenue will only be driven when this factor is a control. Next important, public. Any group that has actual or potential interest in the business has its impact on the business. Example, growth of consumer groups may affect the working of a newly developed macro environment. Macro environment has major external and uncontrollable factors that influence an organization's decision making and affect its performance and strategies. ಅಂದರೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅದು ಅನ್ಕಂಟ್ರೋಲಬಲ್ ಇರುತ್ತೆ, ಅದು ನಮ್ಮ ಕೈಯಲ್ಲಿರೋಲ್ಲ. ಅಂದರೆ ಲೈಕ್ ಅದು ಎನ್ವಿರಾನ್ಮೆಂಟಲ್ಗೆ ಅಡಪ್ಟ್ ಆಗಿರುತ್ತೆ. ಲೈಕ್ ಎನ್ವಿರಾನ್ಮೆಂಟಲ್ ಅಂದರೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅದು ನಮಗೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಲೈಕ್ ಚೇಂಜಸ್ ಆಗ್ತಾನೇ ಇರುತ್ತೆ, ಇನ್ಫ್ಲೇಷನ್ ಆಗ್ತಾ ಇರುತ್ತೆ, ಅದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಮತ್ತು ಲೈಕ್ ಕ್ಲೈಮೇಟ್, ಒಂಥರ ಕ್ಲೈಮೇಟ್ ಈಗ ಸೀಸನ್ ವೈಸ್ ಕ್ಲೈಮೇಟ್ ಇರುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಇನ್ ಫ್ಯೂಚರ್ಗೆ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಸೊ ಇದು ನಮಗೆ ಅನ್ಕಂಟ್ರೋಲಬಲ್. ಇದು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಒಳ್ಕೊಂಡಿರುತ್ತೆ. ವೆನ್ ದ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಈಸ್ ಅನ್ಕಂಟ್ರೋಲಬಲ್, ದ ಸಕ್ಸಸ್ ಆಫ್ ಎ ಕಂಪನಿ ಡಿಪೆಂಡ್ಸ್ ಆನ್ ಇಟ್ಸ್ ಅಡಪ್ಟಬಿಲಿಟಿ ಟು ದ ಎನ್ವಿರಾನ್ಮೆಂಟ್.
ಯಾವಾಗ ನಮಗೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ನಮ್ಮ ಕಂಟ್ರೋಲಲ್ಲಿ ಇರಲ್ವೋ ಆವಾಗ ನಮ್ಮ ಕಂಪನಿ ಸಕ್ಸಸ್ಸು ಅದು ಎನ್ವಿರಾನ್ಮೆಂಟ್ ಮೇಲೆ ಅಡಪ್ಟ್ ಆಗಿರುತ್ತೆ. ನಮ್ಮ ಕೈಯಲ್ಲಂತೂ ಸಕ್ಸಸ್ ಮಾಡೋಕ್ಕೆ ಏನು ಇರಲ್ಲ, ಎಲ್ಲ ಎನ್ವಿರಾನ್ಮೆಂಟಲ್ಗೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. Please like, share and subscribe and hit the bell icon for you get more uploading videos. Thank you friends.